ಹಲೋ ಫ್ರೆಂಡ್ಸ್, ವಿದಾಮೋಟಿ ಯಲಹಂಕದಿಂದ ನಾನು ಇವತ್ತು ನಿಮಗೆ ತೋರಿಸ್ತಾ ಇರುವಂತ ಸ್ಯಾರಿ ಬಂದು ಬನಾರಸಿಲಿ, ಪ್ಯೂರ್ ಬನಾರಸಿಲಿ ಮಲ್ಟಿ ಕಲರ್ ಅಲ್ಲಿ ವೀವಿಂಗ್ ಆಗಿರುವಂತ ಮೀನಾಕಾರಿ ವರ್ಕ್ ಇರುವಂತ ಸ್ಯಾರಿ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ, ಕಾಣಿಸ್ತಿದೆ ಅನ್ಸುತ್ತೆ. ಈ ಸ್ಯಾರಿನ ನಾನು ಈಗ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ಬಂದು ನಿಮಗೆ ಇದು ಬೇಬಿ ಪಿಂಕ್ ಇದೆ, ಬೇಬಿ ಪಿಂಕ್ ಗೆ ರೆಡ್ ಕಲರ್ ಕಾಂಬಿನೇಷನ್ ಆಗಿರುತ್ತೆ. ಮಲ್ಟಿ ಕಲರ್ ಅಲ್ಲಿ ಬೇಬಿ ಪಿಂಕ್ ಇದೆ, ಎಲ್ಲಾ ಕಡೆನೂ ವರ್ಕ್ ಬಂದಿದೆ. ಈಗ ಇನ್ಸ್ಟಾದಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ರೆಡ್ ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಆಗಿದೆ. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ನಾನು ರೆಡಿ ಮಾಡಿಸಿರುವಂತ ಸ್ಯಾರಿ ಆಗಿರುತ್ತೆ. ಪಿಕಾಕ್ ಮೋಟಿವ್ಸ್ ಅಲ್ಲಿ ಜಾಲ ಡಿಸೈನ್ ಮಾಡಿಸಿರುವಂತ ಸ್ಯಾರಿ ಮಾತ್ರ ಒಳ್ಳೆ ಕಾಂಬಿನೇಷನ್ ಇದೆ, ಕಲಾಂಕರಿ ಪ್ರಿಂಟ್ ಇರೋದ್ರಿಂದ. ಮತ್ತೆ ಇಲ್ಲೆಲ್ಲ ನಿಮಗೆ ಜರಿ ಬಾರ್ಡರ್ ಬಂದಿರುತ್ತೆ. ಈ ಬಾರ್ಡರ್ ಹೇಗೆ ಅಂತಂದ್ರೆ ನಿಮಗೆ ಕಂಚಿ ಸ್ಯಾರೀಸ್ ಬಂದಿರುವಂತ ಬಾರ್ಡರ್ ಆಗಿರುತ್ತೆ. ಸೊ ಇದು ಬ್ಲೌಸ್ ಕಸ್ಟಮೈಸೇಷನ್ ನಾನು ಯಾವ ರೀತಿ ಮಾಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಹೇಳಿದೆ ಪಿಂಕ್ ಗೆ ರೆಡ್ ಕಾಂಬಿನೇಷನ್ ಅಂತ. ಈ ರೀತಿಯಾಗಿರುವಂತ ಬ್ರೊಕೆಟ್ ಬ್ಲೌಸ್ ಪೀಸ್ ಬಂದಿರುತ್ತೆ. ಫ್ರಂಟ್ ಬಂದು ಸ್ಕ್ಯಾಲಪ್ ವಿತ್ ಲೀಫ್ ನೆಕ್ ತಗೊಂಡಿದ್ದೀನಿ. ಪ್ರಿನ್ಸೆಸ್ ಕಟ್ ಕಪ್ಸ್ ಅಲ್ಲಿ ಬ್ಲೌಸ್ ರೆಡಿ ಆಗಿದೆ. ಫ್ರಂಟ್ ಹುಕ್ ಬರುತ್ತೆ. ಇನ್ನು ಸ್ಲೀವ್ಸ್ ಅಲ್ಲಿ ಮಿಷಿನ್ ಎಂಬ್ರಾಯ್ಡರಿ ಮಾಡಿಸ್ಕೊಂಡಿದ್ದೀನಿ. ಜಸ್ಟ್ ರೆಡ್ ಕಲರ್ ಇದೆಲ್ಲ ಬ್ರೊಕೆಟ್ ಬಂದಿರೋದ್ರಿಂದ ಏನೇ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ರು ಚೆನ್ನಾಗಿರಲ್ಲ. ಮತ್ತೆ ಈ ಬ್ಲೌಸ್ ನ ಬೇರೆ ಸಾರಿಗೆ ಹಾಕೊಂಡ್ರು ಚೆನ್ನಾಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾನು ಈ ತರ ರೆಡ್ ಕಲರ್ ನೆಟ್ ಅಟ್ಯಾಚ್ ಮಾಡಿಸ್ಕೊಂಡು ಸ್ಟ್ರೈಟ್ ಆಗಿ ಮಾಡಿಸಿದೀನಿ. ಯಾವುದೇ ತರ ಈ ತರ ಆಗ್ಲಿ ಮಾಡಿಸಿಲ್ಲ, ಸ್ಟ್ರೈಟ್ ಆಗಿ ಮಾಡಿಸ್ಕೊಂಡು ಇದ್ರೊಳಗೆ ಏನಿದೆ ನೋಡಿ ವರ್ಕ್ ಕಾಣಿಸ್ತಿದ್ಯಲ್ಲ, ಈ ವರ್ಕ್ ಮ್ಯಾಚ್ ಆಗೋ ತರ ಅದೇ ಕಲರ್ ಯೂಸ್ ಮಾಡಿಕೊಂಡು ಈ ತರ ಒಂದು ಜಾಲ ಡಿಸೈನ್ ಮಾಡಿಸ್ಕೊಂಡಿದೀನಿ. ಫ್ಲವರ್ ಮೋಟಿವ್ಸ್ ಹೇಗ್ ಬಂದಿದೆ ಅಂದ್ರೆ ಇದು ಹಾಕೊಂಡಾಗ ನಿಮಗೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಎಂಬ್ರಾಯ್ಡಿಂಗ್ ಕೂಡ ಇರುತ್ತೆ, ಮತ್ತೆ ಬೇರೆ ಬ್ಲೌಸ್ ಕೂಡ ಮ್ಯಾಚ್ ಆಗುತ್ತೆ. ನೀವು ಸಿಲ್ಕ್ ಸಾರಿ ಕೂಡ ಮ್ಯಾಚ್ ಮಾಡ್ಕೊಳ್ಬಹುದು. ಈ ತರ ಮಿಷನ್ ಎಂಬ್ರಾಯ್ಡ್ರಿ ಪೂರ್ತಿಯಾಗಿ ಥ್ರೆಡ್ ನೋಟ್ ಅಲ್ಲಿ ಫಿನಿಶಿಂಗ್ ಕೊಡ್ತಾ ಹೋಗಿದ್ದೀನಿ. ಇನ್ನ ಬ್ಯಾಕ್ ನೋಡಬಹುದು, ಬ್ಯಾಕ್ ಕೂಡ ನಾನು ಸ್ಕ್ಯಾಲಪ್ ಡಿಸೈನ್ ತಗೊಂಡಿದ್ದೀನಿ. ಅಲ್ಲಿ ನೆಟ್ ಅಟ್ಯಾಚ್ ಮಾಡಿದ್ದೀನಿ ಸ್ಲೀವ್ಸ್ ಅಲ್ಲಿ ಮಾಡೋ ತರ. ಬಟ್ ಇಲ್ಲಿ ಈ ತರ ನಾನು ಸ್ಟ್ರೈಟ್ ಆಗಿ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಈ ತರ ಮಾಡಿಸಿಲ್ಲ, ಸ್ಟ್ರೈಟ್ ಆಗಿ ಮಾಡಿದ್ದೀನಿ. ಅಪ್ಪರ್ ಪೋರ್ಷನ್ ಏನಿದೆ ಅದೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಡಬಲ್ ಲೇಯರ್ ನೆಟ್ ಅಲ್ಲಿ ಪುಟಾಸ್ ಕೊಡ್ತಾ ಹೋಗಿದ್ದೀನಿ. ಸೊ ಬ್ಲೂ, ಗ್ರೀನ್ ಮತ್ತೆ ರೆಡ್ ಕಲರ್ ನ ಹೈಲೈಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಬ್ಯಾಕ್ ಆಗಿರುತ್ತೆ. ನೋಡಿ ಈ ರೀತಿ ಆಗಿರುತ್ತೆ. ಇದೇ ಸ್ಯಾರಿ ಮತ್ತೆ ಬ್ಲೌಸ್ ನಾನು ಡ್ರಾಪ್ ಮಾಡಿ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅಷ್ಟರೊಳಗೆ ಯಾರು ತುಂಬಾ ಜನ ನನ್ನ ಬ್ಲೌಸ್ ಹಾಕಿದ ತಕ್ಷಣ ಸೇಮ್ ಸ್ಯಾರೀಸ್ ಬೇಕು ಅಂತ ಕೇಳ್ತೀರಾ. ಸೊ ಸೇಮ್ ಸ್ಯಾರೀಸ್ ಅಲ್ಲಿ ಕೂಡ ಇದೆ. ತುಂಬಾನೇ ರಿಸ್ಟಾಕ್ ಮಾಡಿಸಿದೀನಿ. ಕಮ್ಮಿ ಸ್ಟಾಕ್ ಇದೆ ಅಂತ ಹೇಳಿಲ್ಲ, ತುಂಬಾ ಸ್ಟಾಕ್ಸ್ ಇದೆ. ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಅದರಲ್ಲಿ ಕಲರ್ಸ್ ಕಾಂಬಿನೇಷನ್ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಈ ಕಲರ್ ಗಿಂತ ಬ್ರೈಟ್ ಆಗಿ ಕಾಣಿಸ್ತಿದೆ. ಯಾವ ಕಲರ್ ಡಲ್ ಆಗಿ ಕಾಣಿಸುತ್ತೋ ಅದನ್ನ ನಾನು ಸ್ಟಿಚ್ ಮಾಡಿಸ್ಕೊಂಡಿರೋದು. ಸೊ ಇದು ಟರ್ಮರಿಕ್ ಎಲ್ಲೋ ಅಂತ ಏನ್ ಹೇಳ್ತಾರ, ಟರ್ಮರಿಕ್ ಎಲ್ಲೋಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಆಗಿರುತ್ತೆ. ಇದು ಸಿಕ್ಕಾಪಟ್ಟೆ ಬ್ರೈಟ್ ಆಗಿ ಇದೇನಿದೆ ಪಿಂಕ್ ಕಲರ್, ಸೇಮ್ ಪಿಂಕ್ ಕಲರ್ ಇದೆ, ಸ್ವಲ್ಪ ಡಾರ್ಕ್ ಶೇಡ್ ಬರುತ್ತೆ. ಡಾರ್ಕ್ ರಾಣಿ ಪಿಂಕ್ ಗೆ ನಿಮ್ಗೆ ಇಂಕ್ ಬ್ಲೂ ಕಲರ್ ಕಾಂಬಿನೇಷನ್ ಬಂದಿರುತ್ತೆ. ಸೊ ಇನ್ನ ಲಾಸ್ಟ್ ಒನ್ ಬಂದು ಸೇಮ್ ಆಸ್ ಇಟ್ ಈಸ್ ನಾನು ಏನ್ ತೋರಿಸಿದ್ನೋ ಅದೇ ಕಲರ್ ಕಾಂಬಿನೇಷನ್ ಆಗಿದೆ. ಪಿಂಕ್ ವಿತ್ ರೆಡ್ ಕಲರ್ ಆಗುತ್ತೆ. ಸೊ 3 ಕಲರ್ ಅಲ್ಲಿ ಸ್ಯಾರಿ ಅವೈಲೇಬಲ್ ಇದೆ. 3 ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪರ್ಚೇಸ್ ಮಾಡಬಹುದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.